ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿಕೊಳ್ಳಲು ಅರ್ಜಿಗಳನ್ನು ಆಹ್ವಾನಿಸಿದ್ದಾರೆ. ಮೊದಲನೇದಾಗಿ ಹುದ್ದೆಯ ಹೆಸರನ್ನು ನೋಡೋದಾದರೆ ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ಹುದ್ದೆಗೆ ಸಂಬಂಧಪಟ್ಟಂತೆ ಇಲ್ಲಿ ಒಂದು ವೇಕೆನ್ಸಿನಿಯವರು ಕನ್ಫರ್ಮ್ ಮಾಡಿದ್ದಾರೆ. ಕನಿಷ್ಠ ವಿದ್ಯಾರ್ಥಿನ ನೋಡೋದಾದರೆ ಬ್ಯಾಚುಲರ್ಸ್ ಇಂಜಿನಿಯರಿಂಗ್ ಮಾಡಿರೋರು ಹಾಗೂ MCA ಅಥವಾ BCA ಮಾಡಿರೋರು ನೀವು ಅಪ್ಲಿಕೇಶನ್ ಹಾಕೋಕ್ಕೆ ಅರ್ಹತೆ ಇರುತ್ತೆ. ಓಕೆ, ನಂತರ ವಯೋಮಿತಿ ನೋಡೋದಾದರೆ ಕನಿಷ್ಠ 21 ವರ್ಷ ಆಗಿರಬೇಕು, ಗರಿಷ್ಠ 40 ವರ್ಷ ಅಂತ ತಿಳಿಸಿದ್ದಾರೆ. ನಂತರ ಅನುಭವನ ನೋಡೋದಾದರೆ ಸಂಬಂಧಿತ ಕ್ಷೇತ್ರದಲ್ಲಿ 3 ವರ್ಷಗಳು ಅನುಭವನ ಹೊಂದಿರಬೇಕು. ಸಂಭಾವನೆ ನೋಡೋದಾದರೆ ತಿಂಗಳಿಗೆ ನಿಮಗೆ 30,000 ರೂವಷ್ಟು ನಿಮಗೆ ವೇತನ ಇರುತ್ತೆ. ಓಕೆ, ನಂತರ ಅರ್ಜಿ ಸಲ್ಲಿಸುವ ದಿನಾಂಕ 5/12/2025ರಿಂದ 20/12/2025ಕ್ಕೆ ಲಾಸ್ಟ್ ಡೇಟ್ ಇರುತ್ತೆ. ಓಕೆ, ಅಂದರೆ ಇದೇ ಡಿಸೆಂಬರ್ 20ನೇ ತಾರೀಕಿಗೆ ಲಾಸ್ಟ್ ಡೇಟ್ ಇರುತ್ತೆ. ನೀವು ಆಫ್ಲೈನ್ ಮೂಲಕ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ. ಅಭ್ಯರ್ಥಿಗಳ ಅರ್ಜಿ ನಮೂನೆ ದೊರೆಯುವ ಸ್ಥಳ ಮತ್ತು ಸಮಯವನ್ನು ನೋಡೋದಾದರೆ ಅಭಿವೃದ್ಧಿ ಶಾಖೆ, ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಕಚೇರಿ, ಕೊಟ್ವಾರ, ಮಂಗಳೂರು ಅಥವಾ ಕಚೇರಿ ಕೆಲಸದ ದಿನಗಳಂದು ಅಂದರೆ ಬೆಳಿಗ್ಗೆ 10ರಿಂದ ಸಂಜೆ 5:30 ಒಳಗೆ ನೀವು ಹೋಗಿ ಅರ್ಜಿ ಫಾರಮನ್ನು ನೀವು ಈಸ್ಕೊಂಡು ಅದನ್ನು ಭರ್ತಿ ಮಾಡಿ ಅದ್ರ ಜೊತೆಗೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ಗಳನ್ನು ಕೂಡ ನೀವು ಅಟ್ಯಾಚ್ ಮಾಡಿ ಇವರಿಗೆ ಕೊಡಬೇಕಾಗುತ್ತೆ. ಓಕೆ, ಇವರು ನಿಮ್ಮನ್ನು ಮೆರಿಟ್ ಮೂಲಕ ಆಯ್ಕೆನ ಮಾಡ್ಕೋತಾರೆ. ನಂತರ ಇಂಟರ್ವ್ಯೂನು ಕೂಡ ಮಾಡ್ತಾರೆ. ನಂತರ ನಿಮ್ಮೊಂದು ಡಾಕ್ಯುಮೆಂಟ್ಗಳ ವೆರಿಫಿಕೇಷನ್ ಮಾಡಿ ನಿಮ್ಮನ್ನು ಆಯ್ಕೆನ ಮಾಡ್ಕೋತಾರೆ. ಓಕೆ, ಸೊ ಇದಿಷ್ಟು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯಿತಿಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಸಹಾಯಕ ಜಿಲ್ಲಾ ಯೋಜನಾ ವ್ಯವಸ್ಥಾಪಕರು ಹುದ್ದೆಗೆ ಸಂಬಂಧಪಟ್ಟಂತೆ ಮಾಹಿತಿ ಇದಾಗಿರುತ್ತೆ. ಮತ್ತು ನಿಮ್ಮ ಫ್ರೆಂಡ್ಸ್ ಯಾರೆಲ್ಲ BCA, MCA ಅಥವಾ ಬ್ಯಾಚುಲರ್ಸ್ ಇಂಜಿನಿಯರಿಂಗ್ ಮಾಡಿರ್ತಾರೆ ಅವರು ಕೂಡ ಶೇರ್ ಮಾಡಿ, ಅವರು ಯೂಸ್ ಆಗುತ್ತೆ, ಅವರು ಕೂಡ ಅಪ್ಲೈ ಮಾಡಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಷ್ಟದಲ್ಲಿ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಹೀಗೆ ಒಂದು ಹೆಚ್ಚಿನ ಜಾಬ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.